ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ನಾವಂತೂ ಆರಾಮಿದ್ದೀವಿ ನೋಡ್ರಿ. ನಂದು ಗೋಕುಲಕ್ಕೆ ನಿಮಗೆಲ್ಲ ಸ್ವಾಗತ ನೋಡ್ರಿ. ಬೆಂಗಳೂರಿನಾಗಿರೋ ನಮ್ಮಂಥವ್ರಿಗೆ ಯಾವಾಗ ವೀಕೆಂಡ್ ಬರ್ತದೋ ಅಂತ ಕಾಯ್ತಿರ್ತೀವಿ ನೋಡ್ರಿ. ಯಾಕಂದ್ರೆ ಟ್ರಾಫಿಕ್ನಾಗ ಓಡಾಡಿ ಸಾಕಾಗಿ ಹೋಗಿರ್ತದೆ. ಅದ್ರ ಜೊತೆಗೆ ವರ್ಕ್ ಪ್ರೆಷರ್ ಬೇರೆ. ಅದಕ್ಕೆ ಮನಸ್ಸಿಗೂ ದೇಹಕ್ಕೂ ಸ್ವಲ್ಪರ ರಿಲ್ಯಾಕ್ಸೇಷನ್ನು ಬೇಕು ನೋಡ್ರಿ. ಈ ವೀಕೆಂಡ್ ಒಳಗೆ ಶಾಂಭವಿನ ಹೊರಗೆ ಕರ್ಕೊಂಡು ಹೋಗಿ ಬೇರೆ ಬೇರೆ ಥರದ ಪಕ್ಷಿ ತೋರಿಸ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ನೋಡ್ರಿ. ಇದರಿಂದ ಆಕಿಗೂ ಖುಷಿ ಆಗ್ತದೆ ಮತ್ತು ನಮಗೆಲ್ಲರಿಗೂ ರಿಲ್ಯಾಕ್ಸೇಷನ್ ಆಗ್ತದೆ. ಪ್ಲ್ಯಾನ್ ಮಾಡ್ದಂಗೆ ಮುಂಜಾನೆ ಜಲ್ದಿನ ಶಾಂಭವಿನ ಕರ್ಕೊಂಡು ಹೋಗಿದ್ವಿ ನೋಡ್ರಿ. ಅಲ್ಲೇ ಗುಬ್ಬಿ, ಕೋಗಿಲೆ, ಪಾರಿವಾಳ ಹಿಂಗೆ ಎಲ್ಲ ಥರದ ಪಕ್ಷಿನ ನೋಡಿದ್ಲು. ಪಾರಿವಾಳ ಗುಂಪಿನೊಳಗೆ ಕಾಳು ತಿನ್ನೋದನ್ನು ನೋಡ್ಕೋತ ನಿಂತಿದ್ದಳ್ರಿ. ಆದ್ರೆ ಸಡನ್ನಾಗಿ ಗಾಡಿ ಹಾರ್ನ್ ಆಗಿದ್ದಕ್ಕೆ ಎಲ್ಲ ಪಾರಿವಾಳ ಒಮ್ಮೆಲೆ ಹಾರಿ ಹೋಗ್ಬಿಟ್ಟು. ಅದಕ್ಕೆ ಗಾಬರಿಯಾಗಿ ಶಾಂಭವಿ ಅಳ್ಳಿಕತ್ಲು ನೋಡ್ರಿ. ಅದನ್ನು ನೋಡಿ ಅವ್ರ ಅಪ್ಪಗೂ ಭಾಳ ಬೇಸರ ಆಯ್ತು ನೋಡ್ರಿ. ಹೆಂಗಾರ ಮಾಡಿ ಮಗಳನ್ನ ನಗಸಬೇಕಂತ ಏನೇನೆಲ್ಲ ಪ್ರಯತ್ನ ಮಾಡೇ ಬಿಟ್ರು. ನಕ್ಕಳ ರಾಜಕುಮಾರಿ ಅನ್ನೋ ಸಿನಿಮಾದ ಕೊನೆಗೂ ಶಾಂಭವಿನ ನಗಸೋದ್ರಾಗ ಅವರಪ್ಪ ಸಕ್ಸಸ್ ಆಗೇ ಬಿಟ್ರು. ಅಪ್ಪ ಮಗಳು ಇಬ್ಬರು ಮಸ್ತ್ ಎಂಜಾಯ್ ಮಾಡ್ಲಿಕ್ಕತ್ತಿದ್ರು. ಇದನ್ನು ನೋಡಿದ ನನಗೆ ಅಣ್ಣವ್ರ ಹಾಡು ಪಟ್ ಅಂತ ನೆನಪಾಯ್ತು. ಯಾವುದಂತೀರೇನು? ಅದೇ, ನಿನ್ನಂಥ ಅಪ್ಪ ಇಲ್ಲ, ನಿನ್ನಂಥ ಮಗಳು ಇಲ್ಲ. ಅದಕ್ಕೆ ನೋಡ್ರಿ, ಹೆಣ್ಮಕ್ಳಿಗೆ ಅಪ್ಪ ಅಂದ್ರೆ ಭಾಳ ಇಷ್ಟ. ಅದೇ ಥರ ಅಪ್ಪಂದ್ರಿಗೂ ಹೆಣ್ಮಕ್ಳು ಅಂದ್ರೆ ಭಾಳ ಇಷ್ಟ. ಅಪ್ಪ ಮಗಳ ಬಾಂಧವ್ಯನ ನೋಡಿ ನನಗೂ ಮನಸ್ಸಿನೊಳಗೆ ಭಾಳ ಖುಷಿ ಆಗ್ಲಿಕ್ಕತ್ತಿತ್ರಿ.